ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯಲ್ಲಿರುವ ವಲಸಿಗರ ಬಗ್ಗೆ ಕೇಸರಿಪಾಳ್ಯದಲ್ಲೇನೆ ಆತಂಕ, ಅನುಮಾನಗಳಿವೆ. ಇವರು ಯಾವಾಗ ಕೈ ಕೊಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಗೊತ್ತಿಲ್ಲ ಅನ್ನೋ ವಿಷಯ. ಹಾಗೆ ಪರಿಷತ್ ಚುನಾವಣಾ ಫಲಿತಾಂಶದ ಟೈಮಲ್ಲಂತೂ ಕೆಲವು ಸಚಿವರುಗಳ ವಿರುದ್ಧನೇ ದೆಹಲಿ ಮಟ್ಟದಲ್ಲಿ ದೂರು ಹೋಗಿದೆ, ಇವರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ. ಇದೆಲ್ಲದರ ಬೆನ್ನಲ್ಲೇ ಈಗ ಮತ್ತೊಂದು ಬೆಳವಣಿಗೆಯಲ್ಲಿ ಪ್ರಭಾವಿ ಸಚಿವರು ಹಾಗೆ ಶಾಸಕರು ಯಾರು ವಲಸಿಗರಿದ್ದಾರೋ ಅಂಥವರ ಬಗ್ಗೆ ಒಂದಿಷ್ಟು ಪ್ರಮುಖ ಸುಳಿವುಗಳು ಸಿಗ್ತಾ ಇದೆ. ಇವರ ಚಿತ್ತ ಎತ್ತ, ಇವರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಲ್ಲ ಮಾತುಕತೆ ಜೋರಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ನಾವು ಒಂದ್ಸಲ ರೀಕಾಲ್ ಮಾಡಿದ್ರೆ ಪರಿಷತ್ ಚುನಾವಣೆ ಟೈಮಲ್ಲಿ ಮಂಡ್ಯ ಬಿಜೆಪಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ನಮ್ಮವರೇ ನಮಗೆ ಕೈ ಕೊಟ್ಟರು, ನಮ್ಮವರು ಬೇರೆಯವ್ರ ಜೊತೆ ಕೈ ಜೋಡಿಸಿದ್ದಕ್ಕೇನೆ ನಮಗೆ ಸೋಲಾಯಿತು ಅನ್ನುವಂಥ ಅಸಮಾಧಾನ. ಮೈಸೂರು, ಚಾಮರಾಜನಗರ ಭಾಗದಲ್ಲೂ ಕೂಡ ಇದೇ ರೀತಿ ಆಕ್ರೋಶ ಸ್ಫೋಟವಾಗಿತ್ತು. ಬೆಳಗಾವಿಯಲ್ಲಿ ಏನಾಯಿತು, ಫಲಿತಾಂಶ ಯಾರ ಕಾರಣದಿಂದ ಅನ್ನೋದು ಕೂಡ ನಮಗೆ ಕಣ್ಮುಂದೆನೇ ಇದೆ. ಸೊ ಇದೆಲ್ಲ ಸೋಲುಗಳು ಆಗಿದ್ದು ಬಿಜೆಪಿಯಲ್ಲಿರುವ ವಲಸಿಗರ ಕಾರಣದಿಂದ ಅಂತ ಬೇಕಾದಷ್ಟು ಜನ ನಾಯಕರುಗಳೇ ಓಪನ್ ಆಗಿ ಹೇಳಿದ್ದಾರೆ. ಕ್ರಮದ ಬಗ್ಗೆ ಚರ್ಚೆಯಾಗಿದೆ, ದೆಹಲಿ ಮಟ್ಟದಲ್ಲಿ ದೂರು ಹೋಗಿದೆ. ಸೊ ಒಂದಿಷ್ಟು ಜನರ ಚಿತ್ತ ಕಾಂಗ್ರೆಸ್ನತ್ತ ನೆಟ್ಟಿದೆ. ಬಿಜೆಪಿಯಲ್ಲಿರೋರೆಲ್ಲ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಇದ್ದಾರೆ ವಲಸಿಗರು ಅನ್ನೋ ಮಾತು ಕೇಳಿ ಬಂದಿತ್ತಲ್ವ. ಈಗ ಅದ್ರ ಬೆನ್ನಲ್ಲೇ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶವೂ ಕೂಡ ಇಂಥದ್ದೇ ಮತ್ತಷ್ಟು ಸುಳಿವುಗಳನ್ನು ಕೊಡ್ತಾ ಇದೆ. ಯಾರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನ ಮೂಡೋದಕ್ಕೆ ಕಾರಣವಾಗಿದೆ. ನಮ್ಗೆ ಗೊತ್ತು, ಬಿಜೆಪಿಯ ಭದ್ರಕೋಟೆಯಲ್ಲಿಯೇ ಮುಖಭಂಗ ಆಗಿದೆ. ಈ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಇಲ್ಲ ಪಕ್ಷೇತರರು ಗೆದ್ದಿದ್ದಾರೆ. ಸುಮಾರು ಕಡೆ ಬಿಜೆಪಿಗೆ ಎಲ್ಲೆಲ್ಲಿ ನಿರೀಕ್ಷೆ ಇತ್ತೋ, ಪ್ರಭಾವಿ ಸಚಿವರುಗಳು, ಅತಿ ಹೆಚ್ಚು ಬಿಜೆಪಿಯ ಶಾಸಕರು ಇರುವಲ್ಲೇ ಇಂಥ ಸೋಲು ಯಾಕಾಯಿತು ಅನ್ನುವಂಥ ಪರಾಮರ್ಶೆ ಎಲ್ಲ ಶುರುವಾಗಿದೆ. ಆ ಟೈಮಲ್ಲಿ ಕೇಳಿ ಬರ್ತಿರುವಂಥ ವಿಚಾರ, ಆಯಾ ಕ್ಷೇತ್ರಗಳಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಬಳ್ಳಾರಿ ವಿಜಯನಗರ ಉಸ್ತುವಾರಿ ಸಚಿವರಾಗಿರುವಂತಹ ಆನಂದ್ ಸಿಂಗ್ ಅವರ ವಿಚಾರವನ್ನು ನಾವಿಲ್ಲಿ ಮಾತಾಡಬೇಕು. ಅವರ ಹಣಬಲ ಜನಬಲ ಎಲ್ರಿಗೂ ಪರಿಚಯ ಇರೋದೇ. ಆಡಳಿತ ಪಕ್ಷವಾಗಿದ್ದುಕೊಂಡು, ಮಿನಿಸ್ಟ್ರಿ ಇದ್ದುಕೊಂಡು ಅಲ್ಲಿ ಬಿಜೆಪಿಗೆ ಮುಖಭಂಗ ಆಗಿದೆ. ಪಕ್ಷೇತರರ ಸಪೋರ್ಟ್ ಸಿಕ್ಕಿದ್ರೆ ಏನಾದರೂ ಅಧಿಕಾರ ಹಿಡಿಬಹುದೇನೋ ಅನ್ನೋ ಪರಿಸ್ಥಿತಿ, ಅಂಥ ಪ್ರಯತ್ನಗಳು ಒಂದಿಷ್ಟು ಆಗ್ತಿರಬಹುದು. ಬಿಟ್ಟರೆ ಸಾಧನೆ ಪಕ್ಷದ ಅಷ್ಟಕ್ಕಷ್ಟೇ. ಹೊಸಪೇಟೆಯಲ್ಲಿಯೇ ಬಿಜೆಪಿಗೆ ಒಳ್ಳೆಯ ಫಲಿತಾಂಶ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಇದೆಲ್ಲ ಯಾಕಾಯಿತು? ಆನಂದ್ ಸಿಂಗ್ ಅವರ ಪ್ರಭಾವ ಆ ಭಾಗದಲ್ಲಿ ಹೇಗಿದೆ ಅನ್ನೋದು ಗೊತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟೋ ವರ್ಷಗಳ ಬೇಡಿಕೆಯಾಗಿದ್ದ ವಿಜಯನಗರ ಜಿಲ್ಲೆ ನಿರ್ಮಾಣ ಆಗಿದ್ದು ಇದೇ ಆನಂದ್ ಸಿಂಗ್ ಅವರ ಕಾರಣದಿಂದಾಗಿ. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಸ್ಥಳೀಯ ಸಂಸ್ಥೆ ಚುನಾವಣೆ ಗೆಲ್ಲಿಸ್ಕೊಂಡು ಬರೋದಕ್ಕೆ ಆಗಲ್ವಾ? ಅಲ್ಲಿಗೆ ಹೆಂಗೆ ಕಾಂಗ್ರೆಸ್ ಗೆದ್ದುಕೊಂಡು ಬರುತ್ತೆ ಅನ್ನುವಂಥ ಪ್ರಶ್ನೆ ಈಗ ಒಂದಿಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಆನಂದ್ ಸಿಂಗ್ ಅವರು ಯಾವ ಕಡೆ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಮೊದಲು ಅವರು ಬಿಜೆಪಿಯಲ್ಲಿದ್ದವರು ಕಾಂಗ್ರೆಸ್ಗೆ ಹೋದರು, ಮತ್ತೆ ಬಿಜೆಪಿಗೆ ಬಂದರು. ಅವಕಾಶವಾದಿ, ಗಾಳಿ ಬೀಸೋ ಕಡೆ ತೂರ್ಕೊಳ್ತಾರೆ ಅನ್ನೋ ಮಾತು ಅವ್ರ ಬಗ್ಗೆ ಬೇಕಾದಷ್ಟು ಇದೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಅವರು ಯಾವ ಪಕ್ಷದ ಚಿಹ್ನೆ ತೋರಿಸಿದ್ರು ಗೆಲ್ಲಿಸ್ಕೊಂಡು ಬರ್ತಾರೆ ಜನ ಅನ್ನುವಂಥ ಕಾನ್ಫಿಡೆನ್ಸು. ಹಾಗಾಗಿ ಅವರು ಒಂದು ಕಡೆ ನಿಲ್ಲೋರು ಅಲ್ಲ ಅನ್ನೋದು ಅವರ ರಾಜಕೀಯ ಹಿಸ್ಟ್ರಿ. ಈ ಬಾರಿಯೂ ಕೂಡ ಕಾಂಗ್ರೆಸ್ನತ್ತ ವಾಲೋದಿಕ್ಕೆ ವೇದಿಕೆ ಸಜ್ಜಾಗ್ತಿದೆಯಾ ಅನ್ನೋ ಪ್ರಶ್ನೆ. ಆಲ್ರೆಡಿ ಒಂದಿಷ್ಟು ಸುದ್ದಿಗಳೆಲ್ಲ ಹರಿದಾಡಿದ್ವು. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಆನಂದ್ ಸಿಂಗ್ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಈ ಎಲ್ಲ ಫಲಿತಾಂಶ ಮತ್ತಷ್ಟು ಒತ್ತು ಕೊಡ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳಿಗೆ. ನಂಬರ್ 2, ಮಹೇಶ್ ಕುಮಟಳ್ಳಿ. ಅಥಣಿಯಲ್ಲಿ ಯಾಕೆ ಬಿಜೆಪಿಗಿಂತ ಫಲಿತಾಂಶ ಬಂತು? ಬಿಜೆಪಿಯ ಶಾಸಕರಿದ್ದುಕೊಂಡು ಅಲ್ಲಿ ಯಾಕೆ ಕಾಂಗ್ರೆಸ್ ಎದ್ದು ನಿಂತಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಚಿವ ಸ್ಥಾನ ವಂಚಿತರಾಗಿರುವಂತಹ ಮಹೇಶ್ ಕುಮಟಳ್ಳಿ ವಲಸಿಗರಾಗಿದ್ರು ತನ್ನನ್ನು ಮಾತ್ರ ಕಡೆಗಣಿಸಲಾಗಿದೆ, ಬೇರೆಯವ್ರಿಗೆ ಎಲ್ರಿಗೂ ಸಿಕ್ಕಿದೆ ಅನ್ನುವಂಥ ಬೇಜಾರು ಅವ್ರಿಗಿದೆ. ಹಾಗೆ ರಮೇಶ್ ಜಾರಕಿಹೊಳಿ ಅವರು ಅತ್ಯಾಪ್ತರಾಗಿರುವಂತಹ ಮಹೇಶ್ ಕುಮಟಳ್ಳಿ ಯಾರಿಗೆ ಸಪೋರ್ಟ್ ಮಾಡಿದ್ರು, ತಟಸ್ಥವಾಗಿ ಉಳ್ಕೊಂಡ್ರ? ಇಂಥದ್ದೆಲ್ಲ ಒಂದಿಷ್ಟು ಅನುಮಾನಗಳು ಮೂಡೋದಕ್ಕೆ ಈಗ ಕಾರಣವಾಗ್ತಾ ಇದೆ. ಮೂರನೇದಾಗಿ ಕಾಗವಾಡ ಶ್ರೀಮಂತ್ ಪಾಟೀಲ್ ಅವರು. ಶ್ರೀಮಂತ್ ಪಾಟೀಲ್ರಿಗೆ ಸಚಿವ ಸ್ಥಾನ ಈಗ ಮಿಸ್ ಆಗಿದೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಸ್ಥಾನಮಾನ ಕೈತಪ್ಪು ಹೋಯಿತು. ಈ ಬಗ್ಗೆ ಒಂದು ಬೇಜಾರಿದೆ. ಹಾಗೇ ಮುಂಬರುವ ದಿನಗಳಲ್ಲಿ ಅವರು ಕಾಂಗ್ರೆಸ್ಗೆ ಮತ್ತೆ ವಾಪಸ್ ಆದರೂ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅಲ್ಲಿ ಕಾಗವಾಡದಲ್ಲಿ ಬಿಜೆಪಿಗೆ ಪೆಟ್ಟು ಬಿದ್ದಿದೆ. ಸೊ ಈ 3
ಕ್ಷೇತ್ರಗಳಲ್ಲಿ ನಾವು ನಗರ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ನೋಡಿದ್ರೆ ಯಾರ ಚಿತ್ತ ಎತ್ತ ಅನ್ನುವಂಥ ಪ್ರಶ್ನೆ ದಟ್ಟವಾಗಿ ಕಾಡ್ತಾ ಇದೆ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗಾವಿಯಲ್ಲಿ, ಸಾಹುಕಾರ್ ಜಿಲ್ಲೆ ಬೆಳಗಾವಿಯಲ್ಲಿ ನೋಡಿ ಫಲಿತಾಂಶ ಹೇಗಾಗಿದೆ ಅಂದರೆ, ಪರಿಷತ್ ಚುನಾವಣೆಯಲ್ಲೂ ಮುಖಭಂಗ ಆಯಿತು. ಈಗ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಪಕ್ಷೇತರರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ದಾರೆ, ಕಾಂಗ್ರೆಸ್ ಗೆದ್ದಿದೆ. ಆದರೆ ಬಿಜೆಪಿ ಮಾತ್ರ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. 18 ಶಾಸಕರ ಪೈಕಿ ಅಂದರೆ 18 ವಿಧಾನಸಭಾ ಕ್ಷೇತ್ರಗಳ ಪೈಕಲ್ಲಿ 13 ಜನ ಬಿಜೆಪಿ ಶಾಸಕರಿದ್ದಾರೆ, ಪ್ರಭಾವಿ ಸಚಿವರುಗಳಿದ್ದಾರೆ. ಆದರೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅಲ್ಲಿ ಹೆಚ್ಚಿನದಾಗಿ ನಡೆಯೋದು ಜಾರಕಿಹೊಳಿ ಪ್ರಭಾವ ಮತ್ತು ಅವರು ನಿಜವಾಗಿ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಬಿಜೆಪಿಯಲ್ಲಿ ಅವರೇನು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರ ಅಂದರೆ ಅಂಥ ಪರಿಸ್ಥಿತಿ ಇಲ್ಲದೆ ಇರಬಹುದು. ಆದರೆ ತನ್ನ ಪ್ರತಿಷ್ಠೆ ಸಾಧಿಸೋದಕ್ಕೆ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತು. ಹಾಗಾಗಿ ಬೆಳಗಾವಿ ಬಿಜೆಪಿಗರಿಗೆ ದೊಡ್ಡ ತಲೆನೋವಾಗಿದೆ. ಜೊತೆಗೆ ಹಾವೇರಿಯನ್ನು ಕೂಡ ಗಮನಿಸಬೇಕು. ಎಲ್ಲರೂ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅನ್ನೋದನ್ನು ಮಾತ್ರ ಹೇಳ್ತಾ ಇರಬಹುದು, ಇದು ಬೊಮ್ಮಾಯಿ ಅವ್ರಿಗೆ ಆಗಿರುವಂತಹ ಮುಖಭಂಗ ಅಂತ. ಆದರೆ ಅಲ್ಲಿ ಬೇರೆ ಫ್ಯಾಕ್ಟರ್ಸು ಗಮನಿಸಬೇಕಲ್ವಾ ನಾವು. ಯಾಕಂದರೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಈ ಭಾಗದಲ್ಲಿ ಬಿಜೆಪಿಗೆ ಎಲ್ಲೋ ಒಳ ಏಟು ಬಿದ್ದಂತಹ ಸುಳಿವು ಸಿಕ್ಕಿತ್ತು. ಪ್ರದೀಪ್ ಶೆಟ್ಟರ್ 2ನೇ ಪ್ರಾಶಸ್ತ್ಯದ ಮತದಲ್ಲಿ ಗೆದ್ದಿದ್ರು. ಹುಬ್ಬಳ್ಳಿ ಧಾರವಾಡಕ್ಕೇನೆ ಹಾವೇರಿ ಕೂಡ ಸೇರ್ಕೊಳ್ಳುತ್ತೆ ಪರಿಷತ್ ಚುನಾವಣೆ ಲೆಕ್ಕಾಚಾರದಲ್ಲಿ ಮಾತಾಡೋಕೆ ಹೋದರೆ. ಈಗ ಹಾವೇರಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶದಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗಿದೆ. ಇದೆಲ್ಲ ಗಮನಿಸಿದ್ರೆ ಹಾವೇರಿಯಲ್ಲಿರುವಂತಹ ಪ್ರಭಾವಿ ಸಚಿವರು ಬೇರೆ ಲೆಕ್ಕಾಚಾರ ಹಾಕ್ತಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ BC ಪಾಟೀಲ್ ಅವರ ವಿಚಾರದಲ್ಲಿ. ಒಟ್ಟಾರೆಯಾಗಿ ಈ ಎಲ್ಲ ಚುನಾವಣೆಗಳನ್ನು ನಾವು ಬ್ಯಾಕ್ ಟು ಬ್ಯಾಕ್ ನೋಡ್ಕೊಂಡು ಬಂದರೆ, ಬೈ ಎಲೆಕ್ಷನ್ನು, ಅದಾದಮೇಲೆ ಪರಿಷತ್ ಚುನಾವಣೆ, ಈಗ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಬಿಜೆಪಿಯ ಈ ಫಲಿತಾಂಶಕ್ಕೆ, ಈ ಸ್ಥಿತಿಗೆ ಬಿಜೆಪಿಯಲ್ಲಿರುವ ಕೆಲವರೇ ಕಾರಣನ ಅನ್ನುವಂಥ ಅನುಮಾನ ಮತ್ತೆ ದಟ್ಟವಾಗಿ ಕಾಡ್ತಾ ಇದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.